ಗೈಸ್ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ಗೆ ತಯಾರಾಗ್ತಿದ್ರಲ್ಲ, ವಿಲೇಜ್ ಅಕೌಂಟೆಂಟು ಅದು ತುಂಬ ಸರ್ವರ್ ಇಶ್ಯೂ ಆಗಿರೋ ಕಾರಣಕ್ಕಾಗಿ ಮುಂದೆ ಹೋಗ್ತಾನೆ ಇದೆ. ಸೊ ದಿನಾಂಕವನ್ನು ವಿಸ್ತರಣೆ ಮಾಡ್ತಾನೆ ಇದ್ದಾರೆ. ಆಲ್ರೆಡಿ ನೋಡ್ಬೋದು 31ನೇ ತಾರೀಕಿತ್ತು 7ನೇ ತಿಂಗಳು, ಬಟ್ ಅದನ್ನ ವಿಸ್ತರಣೆ ಮಾಡಿದರು. ಏಜನ್ನು ಏನು ಅಪ್ಲಿಕೇಶನ್ ಹಾಕುವಂಥ ದಿನಾಂಕವನ್ನು ವಿಸ್ತರಣೆ ಮಾಡಿದರು. ಈಗ 7ನ್ನು ಹೋಗ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ 31 ಇದನ್ನ ಹೋಗಿ ಏನು ಮಾಡಿದರು 7ಕ್ಕೆ ಮಾಡಿದರು. ಈಗ 7ನ್ನು ಹೋಗ್ಬಿಟ್ಟು ಏನು ಮಾಡಿದ್ರು ಅಂತಂದರೆ 20ನೇ ತಾರೀಕು 8ನೇ ತಿಂಗಳಿಗೆ ವಿಸ್ತರಣೆ ಮಾಡಿದ್ದಾರೆ. ಸೊ 21 ಕೊನೆಯ ದಿನಾಂಕ ಆಗಿರ್ತದೆ ಎಲ್ಲಿ ಅಂತಂದರೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ. ಅದು ಪ್ರೂಫ್ ಇಲ್ಲಿದೆ ನೋಡಿ ಗೈಸ್. ಓಕೆ, ಕರ್ನಾಟಕದ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ವಿವಿಧ ಇಲಾಖೆಯಲ್ಲಿ ಉಳಿಕೆ ಮೂಲ ವೃಂದದ ಖಾಲಿ ಇರುವಂಥ ಗ್ರಾಮ ಆಡಳಿತಾಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಪರೀಕ್ಷಾ ಪ್ರಾಧಿಕಾರ 10/7/2026 ಅಧಿಸೂಚನೆಯನ್ನು ಹೊರಡಿಸುತ್ತಾರೆ. ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡೋಕ್ಕೆ ಕರೆದಿರ್ತಾರೆ. 20/7/2026 30/7/2026 ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿರ್ತಾರೆ ಮತ್ತು 31 ತನಕ ಶುಲ್ಕ ಪಾವತಿ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಮುಂದುವರೆದಂತಹ 29/7/2026 ಪ್ರಕಟಣೆಯನ್ನು ಹೊರಡಿಸಿ 7/8/2026 ಏನು ಅಪ್ಲಿಕೇಶನನ್ನು ತುಂಬೋದಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ. ಈಗ ಸದ್ಯಕ್ಕೆ ಅದು ಕೂಡ ಸರ್ವರ್ ಇಶ್ಯೂ ಬರ್ತಾಯಿದೆ. ತುಂಬ ಜನ ಅಪ್ಲಿಕೇಶನ್ ಹಾಕೇ ಇಲ್ಲ. ಅಲ್ಲಿ ಇಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಹೋಗಿ ಹಿಂಗೆ ಮಾಡಿ ಏನೋ ಮನಿ ಪ್ರಾಬ್ಲಮ್ ಇರ್ಬೋದು, ಸಮಥಿಂಗ್ ಏನೇನೋ ಪ್ರಾಬ್ಲಮ್ ಇಟ್ಕೊಂಡು ಇನ್ನೂ ಆಗೇ ಇಲ್ಲ. ಸೊ ಅವರಿಗೆ ಕೇಳಿದ್ರೆ ಗೊತ್ತಲ್ಲ, ಒಂದಕ್ಕೆ 750 ರೂಪಾಯಿ ಇದೆ. ಸೊ ಇನ್ನು ಅಭ್ಯರ್ಥಿಗಳು ಖಾಲಿ ಇದ್ದಾರೆ, ಅವರಿಗೆ ಬರಬೇಕಾಗಿರೋ ಅಮೌಂಟ್ ಇನ್ನೂ ಬಂದಿಲ್ಲ. ಹಂಗಾಗಿನ ವಿಸ್ತರಣೆ ಮಾಡಿದ್ದಾರೆ. ಓಕೆ, ಎಸ್ ನೋಡ್ಬೋದು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂಥ ದಿನಾಂಕ 20/8/2026 ವಿಸ್ತರಣೆ ಮಾಡಿದ್ದಾರೆ. ಮತ್ತು 21 ಏನು ಮಾಡೋದು, ನಿಮ್ಮದು ಶುಲ್ಕವನ್ನು ಕಟ್ಟೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಒಂದಿನ ಎಕ್ಸ್ಟ್ರಾನೇ ಕೊಟ್ಟಾರೆ. ಫೀ ತುಂಬ್ರಿ, ಸ್ವಲ್ಪ ನಮಗೂ ಇನ್ಕಮ್ ಆಗಲಿ ಅಂತೇಳಿ ಉದ್ದೇಶದಿಂದ. ಮತ್ತು ಕೆಳಗಡೆ ಒಂದು ಲೈನನ್ನು ಬರೆದಿರ್ತಾರೆ. ಯಾವತ್ತು ಇದವರು ಏನು ಬರೆದಿರ್ತಾರೆ ಅಂತಂದರೆ, ಈ ಫೀಸನ್ನು ಮರಳಿ ಕೊಡುವುದಿಲ್ಲ ಅಂತ ಬರೆದಿರ್ತಾರೆ ನೋಡಿ. ಮರಳಿ ಕೊಡುವುದಿಲ್ಲ ಅಂತಂದರೆ ಅರ್ಥ, ನಿಮ್ಮ ಫೀಸ್ ಸಂಪೂರ್ಣವಾಗಿ ತುಂಬ್ರಿ, ನಾವು ಕ್ವಶನ್ ಪೇಪರ್ ಹೆಂಗೆ ತೆಗಿಬೇಕು ಗೊತ್ತಿದೆ ನಮಗೆ, ಮಿನಿ UPSC ಥರ ತೆಗೆದುಬಿಡೋನು. ಮೊನ್ನೆ PC ಹೆಂಗಾಗಿತ್ತಲ್ಲ ಕ್ವಶನ್ ಪೇಪರ್, ಹಂಗೆ ತೆಗೆದುಬಿಟ್ಟು ನಿಮ್ಮನ್ನ ಆಟ ಆಡಿಸೋಣ ಅಂತ ತಿಳ್ಕೊಂಡು ಈಗ ಅದನ್ನ ರೆಡಿ ಮಾಡಿದ್ದಾರೆ. ಓಕೆ, ಎಲ್ಲರೂ ಕೂಡ ಮತ್ತೆ ಓದ್ತಾ ಬರ್ರಿ. PC ಹೆಂಗೆ ಈಗ ತಲೆ ಕೆಡ್ಸ್ಕೊಂಡ್ರಲ್ಲ, ಹಂಗೆ ತಲೆ ಕೆಡ್ಸ್ಕೊಂಡು ಕುಂದ್ರಕ್ಕೆ ಹೋಗ್ಬಿಟ್ರಿ. ಇನ್ನು ನೆಕ್ಸ್ಟ್ ತುಂಬ ಕಾಲ್ಫಾರ್ಮ್ ಇದ್ದಾವೆ, KS ಇದ್ದಾವೆ, PSI ಇದೆ, PSR PDR ಇವೆಲ್ಲ ಇದ್ದಾವೆ. ತಲೆ ಕೆಡಿಸ್ಕೊಬಿಡ್ರಿ, ಒಂದೊಂದು ಎಕ್ಸಾಮ್ ಬರ್ತಾ ಇರ್ತವೆ. ಸೊ ಓದೋದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡ್ರಿ. ನನಗೆ ಗೊತ್ತು ತುಂಬ ಜನದ ಮನಸ್ಥಿತಿ ಏನಾಗಿದೆ ಅಂತಂದರೆ 2ರಿಂದ 3 ದಿನ ತುಂಬ ಜನ 2ರಿಂದ 3 ಜನ ಏನಂತಂದರೆ ಊಟ ನಿದ್ದೆ ಎಲ್ಲ ಬಿಟ್ಟಿರ್ತಾರೆ, ಸರಿಯಾಗಿ ಊಟ ಮಾಡ್ತಿರಲ್ಲ, ಯಾವತ್ತು ಬರೀ ಫೋನಲ್ಲಿ ಅಥವಾ ಯಾವತ್ತಾರು ಮಲ್ಕೊಂಡಿರ್ತೀರ, ಸರಿಯಾಗಿ ಊಟ ಮಾಡ್ತಿರಲ್ಲ. ಯಾಕಂದರೆ ಇದು ಗೊತ್ತು ಪರಿಸ್ಥಿತಿ, ಮಿನಿ UPSC ಥರ ಆಗಿಬಿಟ್ಟಿದೆ ಇದು. ಏನೂ ಮಾಡೋಕ್ಕಾಗಲ್ಲ. ಈ ಕ್ವಶನ್ ಏನೋ ಈಸಿನೇ ಇತ್ತು PCದು, ಬಟ್ ಅದು 100 ಟಚ್ ಮಾಡುವಂತಹ ಟೈಮ್ನೇ ಇಲ್ಲ. ಅಂದರೆ ಕ್ವಶನ್ ಪೇಪರ್ ಓದೋಕ್ಕೆ ನಮಗೆ ಅವಕಾಶ ಸಿಕ್ಕಿಲ್ಲ. ಸೊ ಏನೇ ಇರಲಿ, ನೆಕ್ಸ್ಟ್ ಪೇಪರ್ನ ಚೆನ್ನಾಗಿ ಮಾಡಿ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.